ಆರ್ಥಿಕವಾಗಿ ನಮ್ಮ ಈ ಟ್ರೈನ್ ವ್ಯವಸ್ಥೆಯು ಈ ನಮ್ಮ ದೇಶದಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ. ಏಕತೆ ಸಮಾನತೆಯನ್ನು ತಂದುಕೊಂಡಿದೆ. ಎಲ್ಲ ಜನರು ಒಂದೇ ಟ್ರೈನ್ಗಳು ಹೋಗ್ಬೋದು. ಇದಕ್ಕೆ ಯಾವ ಜಾತಿ ಭೇದ ಪಂಗಡ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಈ ಒಂದು ಭೇದ ಭಾವ ಇಲ್ಲ. ಎಲ್ಲ ಜನರು ಒಂದೇ ಟ್ರೈನ್ಗೆ ಹೋಗ್ಬೋದು. ಏಕತೆಯನ್ನು ಮೂಡಿಸಿದೆ, ಎಲ್ಲರಿಗೂ ಸಮಾನತೆಯನ್ನು ಮೂಡಿಸಿದೆ. ಅದರಿಂದ ಜಾಸ್ತಿ ಜನರು ಇತ್ತೀಚೆಗೆ ರೈಲನ್ನೇ ತಮ್ಮ ಒಂದು ಸಾರಿಗೆಗೋಸ್ಕರ ರೈಲನ್ನು ಆರಂಭಿಸಿದ್ದಾರೆ. ಇಷ್ಟೆಲ್ಲ ಒಂದು ಫೆಸಿಲಿಟಿ ಕೊಟ್ಟಿರುವಂತ ಈ ಒಂದು ರೈಲ್ವೆಗೆ ನಾವು ಇಂದು ಎಲ್ಲರೂ ಕೃತಜ್ಞರಾಗಬೇಕು. ಈಗ ಮುಖ್ಯವಾಗಿ ನನ್ನ ಕಾನ್ಸೆಪ್ಟ್ ಏನಂತಂದ್ರೆ, ಮೊದಲು ಹೇಳಿದೆ ನಾನು, ಚಲಿಸುವ ರೈಲುಗಳ ಮೇಲೆ ಕಲ್ಲು ತೂರಾಟದ ವಿರುದ್ಧ ಅಭಿಯಾನ. ನಿಮ್ಮಲ್ಲಿ ಯಾರಾದರೂ ಚಲಿಸುವ ಕಲ್ಲಿನ ಮೇಲೆ ರೈಲು ತೂರಾಟ ಮಾಡಿದ್ದೀರಾ? ಯಾರು ಮಾಡಿದ್ರೆ ಕೈ ಎತ್ತಿ. ಈ ಒಂದು ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಶ್ರೀಮನ್ ಕಾಳಿದಾಸ್ ನಾಯಕ್ ಪ್ರಿನ್ಸಿಪಲ್ ಸಾಹೇಬರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ. ಈಗ ನಾನು ಬಂದಿರೋದು ಚಲಿಸುವ ರೈಲುಗಳ ಮೇಲೆ ಕಲ್ಲು ತೂರಾಟದ ವಿರುದ್ಧ ಅಭಿಯಾನ. ಚಲಿಸುವ ರೈಲುಗಳ ಮೇಲೆ ಕಲ್ಲು ತೂರಾಟದ ವಿರುದ್ಧ ಅಭಿಯಾನ, ಕ್ಯಾಂಪೈನ್ ಅಗೇನ್ಸ್ಟ್ ಸ್ಟೋನ್ ಪೆಲ್ಟಿಂಗ್ ಆನ್ ಮೂವಿಂಗ್ ಟ್ರೈನ್ಸ್ ಅಂತ. ಮೊದಲನೇದಾಗಿ ನಾವು ನಮ್ಮ ರೈಲ್ವೆ ಹಿಸ್ಟ್ರಿಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಬ್ರಿಟಿಷರು ಮೊದಲು ರೈಲ್ವೆಯನ್ನು ತಮ್ಮ ವ್ಯಾಪಾರಕ್ಕಾಗಿ, ಮಿಲಿಟರಿ ಸಾಮಾನು ಸರಂಜಾಮುಗಳನ್ನು, ಆರ್ಮಿ ಪರ್ಸನ್ಸ್ ಅವರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನೆ ಮಾಡಲಿಕ್ಕಾಗಿ ಒಂದು ಟ್ರೈನನ್ನು ಯೂಸ್ ಮಾಡ್ತಿದ್ರು. ನಂತರ ಕ್ರಮೇಣ 1853 ಏಪ್ರಿಲ್ 16ರಂದು ಮಹಾರಾಷ್ಟ್ರದ ಮುಂಬೈಯ ಬೋರಿಬಂದರ್ ಅಲ್ಲಿಂದ ಠಾಣಾದವರೆಗೆ ಒಂದು 34 ಕಿಲೋಮೀಟರ್ ಮೊದಲನೇ ರೈಲು ಚಲಿಸಿದ್ದು. ಆವಾಗ ಅದರಲ್ಲಿ ಒಂದು 400 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ರು. ಅದು 3 ಲೋಕೋಮೋಟಿವ್ ಇಂಜಿನ್, ಸುಲ್ತಾನ್ ಸಾಹೇಬ್ ಸಿಂಗ್ ಅಂತ. ಅದರಲ್ಲಿ 14 ಕೋಚ್ಗಳಿತ್ತು. ನಂತರ ಇವಾಗ 1925ರಲ್ಲಿ ಎಲೆಕ್ಟ್ರಿಕ್ ಟ್ರೈನು ಸ್ಟಾರ್ಟ್ ಆಯಿತು. 1925ರಲ್ಲಿ 1969ರಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಆಯಿತು. 1986ರಲ್ಲಿ ಎಲ್ಲ ನಮ್ಮದು ರೈಲ್ವೆದು ಕಂಪ್ಯೂಟರ್ ಆಯಿತು. 2002ರಲ್ಲಿ ಆನ್ಲೈನ್ ಟಿಕೆಟು, 2010ರಿಂದ 2020ವರೆಗೆ ಅನೇಕ ಝೋನ್ಗಳು ಜಾಸ್ತಿ ಆಯಿತು. 2019ರಲ್ಲಿ ಒಂದೇ ಭಾರತ ಟ್ರೈನು ಬಂತು. ಹಾಗೆ ಈಗ ನಮಗೆ ಎಕ್ಸ್ಪ್ರೆಸ್ ಟ್ರೈನ್ಗಳು, ಶತಾಬ್ದಿ, ರಾಜಧಾನಿ, ಒಂದು ಭಾರತ್ ಟ್ರೈನ್ಗಳೆಲ್ಲ ಈಗ ನಡೀತಾ ಇದೆ. ನಂತರ ಮೊದಲನೇದಾಗಿ ಐಸಿಎಫ್ ಫ್ಯಾಕ್ಟರಿಯಿಂದ ಆ ಕೋಚ್ಗಳು ತಯಾರಾಗ್ತಿದ್ವು. ಅದು ಬಹಳ ಹೆವಿ ಕೋಚ್ಗಳು, ಅದರಲ್ಲಿ ಫೆಸಿಲಿಟಿ ಇರಲಿಲ್ಲ. ಆ ನಂತರ LHP ಕೋಚ್ ಮಾಡಿದ್ರು, ಲಿಂಕೆ ಆಫ್ಮನ್ ಬುಷ್ ಅಂತ.